ಕೈ ರುಚಿಯಲ್ಲಿ ಇವತ್ತು ನಾನು ನಿಮಗೆ ಒಂದು ಸ್ನ್ಯಾಕ್ ಮಾಡೋದನ್ನು ಹೇಳ್ಕೊಡ್ತೀನಿ. ಇದು ಒಂಥರ ಚಾಟ್. ಇದು ಅಹಮದಾಬಾದ್ ಗುಜರಾತಲ್ಲಿ ಬಹಳ ಫೇಮಸ್ಸು. ಇದಕ್ಕೆ ಹೆಸರು ದಾಬೇಲಿ ಅಂತ. ನಾನು ಇದಕ್ಕೆ ದಮ್ ದಬಾ ದಾಬೇಲಿ ಅಂತ ಹೆಸರಿದ್ದೀನಿ. ಏನು ಹೇಳಿ, ದಮ್ ದಬಾ ದಾಬೇಲಿ ಅಂತ. ಸೂಪರಾಗಿರುತ್ತೆ ಇದು ತಿನ್ನೋಕ್ಕೆ. ಓಕೆ, ಈ ದಾಬೇಲಿ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಈಗ ನಾನು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ಒಂದು ದಾಬೇಲಿ ಮಸಾಲ ಮಾಡ್ಕೋಬೇಕು, ಒಂದು ಪೌಡ್ರ್ ಮಾಡ್ಕೋಬೇಕು. ಓಕೆ, ಈ ಪೌಡ್ರ್ ಮಾಡೋದಕ್ಕೆ ಏನೇನು ಬೇಕಂದರೆ ಚಕ್ಕೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 2 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಒಂದು 4-5 ಒಣಮೆಣಸಿನಕಾಯಿ ಮತ್ತು ಒಂದು 4 ಲವಂಗ. ಇವೆಲ್ಲವನ್ನು ಹುರ್ಕೊಂಡು ಆಮೇಲೆ ಪುಡಿ ಮಾಡ್ಕೋಬೇಕು, ಒಂದು ಮಸಾಲೆ ಮಾಡ್ಕೋಬೇಕು. ಓಕೆ, ಅದಾದಮೇಲೆ ಈ ದಾಬೇಲಿಗೆ ಒಂದು ಪಲ್ಯ ಮಾಡಬೇಕು, ಅದು ಫಿಲ್ಲಿಂಗಿಗೆ. ಈ ಪಲ್ಯಕ್ಕೆ ಏನಪ್ಪ ಬೇಕು ಅಂತ ಹೇಳಿದ್ರೆ ಬೆಂದಿರತಕ್ಕಂಥ ಆಲೂಗಡ್ಡೆ, ದಾಬೇಲಿ ಮಸಾಲ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಣ್ಣೆ. ಇದನ್ನೆಲ್ಲ ನಾವು ಒಂದು ಪಾವಲ್ಲಿ ಫಿಲ್ ಮಾಡಬೇಕು, ಬ್ರೆಡ್ಡಲ್ಲಿ ಫಿಲ್ ಮಾಡಬೇಕು. ಫಿಲ್ ಮಾಡಿದ್ಮೇಲೆ ಅದರ ಮೇಲೆ ಡೆಕೋರೇಟ್ ಮಾಡೋದಕ್ಕೆ ಏನಪ್ಪ ಬೇಕು ಅಂದರೆ ದಾಳಿಂಬೆ ಹಣ್ಣು, ಕಾಂಗ್ರೆಸ್ ಕಡಲೆಕಾಯಿ ಬೀಜ, ಕೊತ್ತಂಬರಿ ಸೊಪ್ಪು, ಆಮೇಲೆ ಖಾರ ಸೇವು. ಇದ್ರ ಜೊತೆಗೆ ಸ್ವೀಟ್ ಚಟ್ನಿ, ಖಾರ ಚಟ್ನಿ ಎರಡನ್ನು ಕೂಡ ನಾವು ಬಳಸ್ತೀವಿ. ಓಕೆ, ಇದೆಲ್ಲ ದಮ್ ದಬಾ ದಾಬೇಲಿ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಈ ದಮ್ ದಬಾ ದಾಬೇಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟು ಮಸಾಲ ಅಂದರೆ ಪೌಡ್ರ್ ಮಾಡ್ಕೊಂಬೇಡ. ಇದ್ರ ಮೇಲೆ ಒಂದು ಪ್ಯಾನ್ ಇಡೋಣ. ಈಗ ಇದಕ್ಕೆ ನಾನು ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದಕ್ಕೆ 1.5 ಚಮಚ ಕೊತ್ತಂಬರಿ ಬೀಜ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಪೀಸ್ ಚಕ್ಕೆ, ಲವಂಗ 4-5. ಈಗ ಇದನ್ನು ಹುರ್ಕೋಬೇಕು ಚೆನ್ನಾಗೆ. ಕೊತ್ತಂಬರಿ ಬೀಜ ಮತ್ತು ಈ ಜೀರಿಗೆ ಎರಡು ಸಿಡಿಯೋಕ್ಕೆ ಶುರುವಾಗುತ್ತೆ, ಅಲ್ಲಿ ತನಕ ಇದನ್ನು ಹುರ್ಕೋಬೇಕು. ಓಕೆ, ಇದು ಆಫ್ ಮಾಡೋಣ. ಈಗ ಇದನ್ನು ಪೌಡರ್ ಮಾಡ್ಕೋಬೇಕು. ದಾಬೇಲಿ ಮಸಾಲವನ್ನು ಮಾಡಿಟ್ಕೊಂಡಿದ್ದೀನಿ, ಪೌಡ್ರ್ ಮಾಡಿದ್ದೀನಿ, ತುಂಬ ನೀಟಾಗಿ ಪೌಡ್ರ್ ಆಗಿದೆ ಇದು. ಈಗ ಪಲ್ಯ ಮಾಡೋಣ. ಪಲ್ಯ ಮಾಡೋದಕ್ಕೆ ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಇದ್ರ ಮೇಲೆ ಸ್ವಲ್ಪ ಬೆಣ್ಣೆ ಹಾಕೋಣ. ಈಗ ಇದಕ್ಕೆ ಒಂದು ಚೂರು ಹಿಂಗೆ ಹಾಕೋಣ. ಇದಕ್ಕೆ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಈ ಆಲೂಗಡ್ಡೆ ಇದಕ್ಕೆ ಹಾಕೋದು. ಇದನ್ನು ಚೆನ್ನಾಗಿ ಬೇಯಿಸೋಣ. ಇದಕ್ಕೆ ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಮಸಾಲೆ, ದಾಬೇಲಿ ಮಸಾಲೆ, ಅದು 1-2 ಚಮಚ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಒಂದು ಚೂರು ನೀರು ಚುಮುಕ್ಸೋಣ. ಈಗ ನಾನು ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಬೇಯಿಸಿಟ್ಕೊಂಡಿದ್ದೀನಿ. ನೋಡಿ ಹೇಗೆ ಉಂಡೆ ಥರ ಆಗ್ತಿದೆ ಅಂತ ಇದು. ಓಕೆ, ಇದು ಸಾಕು. ಆಫ್ ಮಾಡೋಣ. ಒಂದು ತವಾ ಇಡೋದು. ಓಕೆ ಓಕೆ ಈಗ ಇದು ಚೆನ್ನಾಗಿ ಕಾದಿದೆ. ಇದಕ್ಕೆ ಬೆಣ್ಣೆ ಹಾಕೋಣ. ಬೆಣ್ಣೆ ಹಾಕಿದ್ಮೇಲೆ ನಾವು ಈ ಪಾವನ್ನ ಅದಕ್ಕೆ ಹಾಕಿ ರೋಸ್ಟ್ ಮಾಡಬೇಕು. ಓಕೆ, ಇದು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಬೇಕು. ಎಸ್, ಓಕೆ. ಈಗ ಇದಕ್ಕೆ ನಾವು ಫಿಲ್ಲಿಂಗನ್ನು ಹಾಕೋಣ. ಇದ್ರ ಮೇಲೆ ನಾವು ದಾಳಿಂಬೆ ಹಣ್ಣು ಹಾಕೋಣ. ಆಮೇಲೆ ಕಾಂಗ್ರೆಸ್ ಕಡಲೆಕಾಯಿ, ಇದ್ರ ಮೇಲೆ ಇನ್ನೊಂದು ಚೂರು ಮಸಾಲ, ಈಗ ಈ ಬ್ರೆಡ್ ತಗೊಳ್ಳೋದು. ಇದಕ್ಕೆ ಚಟ್ನಿಗಳು ಹಾಕಬೇಕು. ಫಸ್ಟು ಖಾರ ಚಟ್ನಿ, ಆಮೇಲೆ ಸ್ವೀಟ್ ಚಟ್ನಿ. ಇದನ್ನು ಇದರ ಮೇಲೆ ಹಿಂಗೆ ಹಾಕಿ ಪ್ರೆಸ್ ಮಾಡಬೇಕು. ಈ ಸೈಡ್ಗೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಹೀಗೆ. ಆಮೇಲೆ
ಖಾರ ಸೇವ್. ದಮ್ ದಬಾ ದಾಬೇಲಿ ಬೇಕಾಗುವ ಪದಾರ್ಥಗಳು: ಚಕ್ಕೆ, ಜೀರಿಗೆ, ಕೊತ್ತಂಬರಿ ಬೀಜ, ಒಣಮೆಣಸಿನಕಾಯಿ, ಲವಂಗ, ಬೇಯಿಸಿದ ಆಲೂಗೆಡ್ಡೆ, ಉಪ್ಪು, ಬೆಣ್ಣೆ, ಪಾವು, ದಾಳಿಂಬೆ, ಕಾಂಗ್ರೆಸ್ ಕಡಲೆಬೀಜ, ಸೇವ್ ಮತ್ತು ಕೊತ್ತಂಬರಿ ಸೊಪ್ಪು. ಮಾಡುವ ವಿಧಾನ: ಪ್ಯಾನ್ಗೆ 8 ಒಣಮೆಣಸಿನಕಾಯಿ, 1 ಚಮಚ ಕೊತ್ತಂಬರಿ ಬೀಜ, ಜೀರಿಗೆ, ಚಕ್ಕೆ, 5 ಲವಂಗ ಎಲ್ಲ ಹಾಕಿ ಹುರಿದು ಪುಡಿ ಮಾಡಿಟ್ಟುಕೊಳ್ಳಿ. ನಂತರ ಮತ್ತೆ ಪ್ಯಾನ್ಗೆ ಬೆಣ್ಣೆ, ಇಂಗು, ಬೇಯಿಸಿದ ಆಲೂಗೆಡ್ಡೆ, ರೆಡಿಯಾದ ಪುಡಿ 2 ಚಮಚ, ಉಪ್ಪು ಹಾಕಿ ನೀರು ಚಿಮುಕಿಸಿ ಚೆನ್ನಾಗಿ ಮ್ಯಾಶ್ ಮಾಡಿ ಬೇಯಿಸಿ. ತವಾಗೆ ಬೆಣ್ಣೆ ಹಾಕಿ ಕರಗಿಸಿ ಪಾವನ್ನು ಕಟ್ ಮಾಡಿ 2 ಕಡೆ ರೋಸ್ಟ್ ಮಾಡಿ. ರೋಸ್ಟ್ ಮಾಡಿದ ಪಾವಿನ ಒಂದು ಭಾಗಕ್ಕೆ ಆಲೂಗೆಡ್ಡೆ ಮಸಾಲ, ದಾಳಿಂಬೆ, ಕಾಂಗ್ರೆಸ್ ಕಡಲೆ ಬೀಜ, ಮತ್ತೊಂದು ಪಾವ್ಗೆ ಖಾರ ಚಟ್ನಿ, ಸ್ವೀಟ್ ಚಟ್ನಿ ಸವರಿ ರೆಡಿಯಾದ ಪಾವ್ ಮೇಲೆ ಮುಚ್ಚಿ ಪಕ್ಕದಲ್ಲಿ ಕೊತ್ತಂಬರಿ ಸೊಪ್ಪು, ಸೇವನ್ನು ಹಾಕಿದರೆ ದಮ್ ದಬಾ ದಾಬೇಲಿ ಸವಿಯಲು ಸಿದ್ಧ.